ಫ್ರೆಂಡ್ಸ್ ನಮಸ್ತೆ, ಗುಡ್ ಈವ್ನಿಂಗ್. ಹೇಗಿದ್ದೀರಾ ಎಲ್ಲರೂ? ಬಿಗ್ ಬಾಸ್ ಎಲ್ಲರೂ ನೋಡ್ತಾ ಇದ್ದೀರಾ ಅನ್ಕೋತೀನಿ. 1 ವೀಕ್ ಆಯಿತು ಅನ್ಸುತ್ತೆ ನಾನು ವಿಡಿಯೋ ಮಾಡಿ. ನಾನು ಗಿರಿಜಾ ಸುಬ್ರಹ್ಮ ಮಾತಾಡೋದು, ಬೆಂಗಳೂರು ವಿಜಯನಗರದಿಂದ. ಲಾಸ್ಟ್ ವೀಕು ಕ್ಯಾಪ್ಟನ್ಸಿ ಟಾಸ್ಕ್ ಮುಂಚೆ ನೋಡಿದ್ದಲ್ವ ನಾವೆಲ್ಲನೂ. ಆಮೇಲೆ ಏನಾಯಿತು ಅಂದರೆ ನೋಡಿದ್ರಿ ನೀವು, ಕ್ಯಾಪ್ಟನ್ಸಿ ಟಾಸ್ಕ್ ಎಷ್ಟು ಮೋಸ ಆಯಿತು ಮತ್ತೆ ತಿರುಗಿ ಅಂತಂದ್ಬಿಟ್ಟು ವಿನಯ್ ಮತ್ತು ಕಾರ್ತಿಕ್ನ ಬೇರೆ ಕೂಡಿಸಿದ್ರು. ಸಂಗೀತ ಅವರು, ಯಾಕಂದರೆ ಅವ್ರ ಜೊತೆ ಟಾಸ್ಕ್ ಕಂಪ್ಲೀಟ್ ಮಾಡೋಕ್ಕಾಗಲ್ಲ ಅಂತ ಅವ್ರಿಗೂ ಗೊತ್ತು. ಹಾಗಾಗಿ ವಿನಯ್ ಮತ್ತು ಕಾರ್ತಿಕ್ನ ಬೇರೆ ಕೂಡಿಸಿದ್ರು. ತುಕಾಲಿನ ಸೆಲೆಕ್ಟ್ ಮಾಡಿಕೊಂಡ್ರು, ಕ್ಯಾಪ್ಟನ್ ಆದರು. ಆ್ಯಕ್ಚುಲಿ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ, ಸಂಗೀತ ಅವ್ರು ಎಲ್ಲರಿಗೂ ಬೈತಾರೆ, ಅವ್ರ ಭಿಕ್ಷೆಯಿಂದ ನೀನು ಅದೇ ಭಯ ಅಷ್ಟು ಮಾಡ್ತೀಯ ಅದು ಇದು ಅಂತಂದ್ಬಿಟ್ಟು. ಇವರು ಅದನ್ನೇ ಮಾಡಿದ್ರು ಅಲ್ವಾ. ಸಿರಿ ಮೇಡಮ್ ಭಿಕ್ಷೆಯಿಂದನೇ ಇವರು ಆ್ಯಕ್ಚುಲಿ ಭಿಕ್ಷೆ ಅನ್ನೋ ವರ್ಡ್ ತಪ್ಪಾಗತ್ತೆ ನಾನು ಹೇಳಿದ್ರೆ. ಅದು ಅವ್ರು ಯೂಸ್ ಮಾಡೋದಕ್ಕೆ ನಾನು ಯೂಸ್ ಮಾಡ್ತಾ ಇದ್ದೀನಿ. ಅವ್ರ ಭಿಕ್ಷೆಯಿಂದನೇ ಅಲ್ವಾ ಇವರಾಗಿದ್ದು. ಮತ್ತು ಅವ್ರ ಜೊತೆ ಕಾಂಪೀಟ್ ಆಗಲ್ಲ ಅಂತಂದ್ಬಿಟ್ಟು ಅಷ್ಟು ಟಫ್ ಕಂಟೆಸ್ಟೆಂಟ್ಸ್ನ ದೂರ ಇಟ್ಟು ತುಕಾಲಿ ಜೊತೆ ಕಾಂಪೀಟ್ ಮಾಡಿ ಗೆಲ್ಲೋದು ಏನು ಮಹಾ ದೊಡ್ಡ ವಿಷಯ ಏನೆಲ್ಲ ಬಿಡಿ. ನನ್ನ ಪ್ರಕಾರ ಕ್ಯಾಪ್ಟನ್ ಆದರು. ಮತ್ತು ತಿರುಗಿ ಹೇಳ್ತಾರೆ, ನಾನು ಮುಂಚೆನೇ ಕ್ಯಾಪ್ಟನ್ ಆಗಬೇಕಾಗಿತ್ತು, ಈಗ ಎನಿಮಿಟಿ ಇರೋವಾಗ ಕ್ಯಾಪ್ಟನ್ ಆಗಿದ್ದೀನಿ, ಎಲ್ಲರೂ ಇದು ಮಾಡ್ಕೊಂಡು ಹೋಗೋಣ ಅಂತ. ಅಲ್ಲ, ಇವರು ಎನಿಮಿಟಿ ಮಾಡ್ಕೊಂಡಿದ್ದು ಇವ್ರು ಎಲ್ಲರ ಜೊತೆನೂ ಯಾರೂ ಏನು ಇವ್ರಿಗೆ ಬಂದು ಎನಿಮಿ ಆಗಲಿಲ್ಲ. ಮತ್ತು ಎಲ್ಲರೂ ಚೆನ್ನಾಗಿರೋಣ ಅಂತಾರೆ. ಇವ್ರ ಕ್ಯಾಪ್ಟನ್ಸಿಲಿ ಎಲ್ಲರೂ ಚೆನ್ನಾಗಿರಬೇಕು, ಬೇರೆಯವರೆಲ್ಲ ಎದುರಾಗಿರಬೇಕು, ಗಲಾಟೆ ಮಾಡ್ಕೋಬೇಕು ಅನ್ನೋ ಅರ್ಥನ. ಅದು ತುಂಬ ತಪ್ಪು ಅದೆಲ್ಲನೂ. ಆಮೇಲೆ ಟಾಸ್ಕ್ಗಳೆಲ್ಲ ಬರುತ್ತೆ, ಆ ಟಾಸ್ಕಲ್ಲಿ ಪ್ರತಾಪ್ಗೆ ಕಾಂಪೀಟ್ ಮಾಡೋಕ್ಕೆ ಬಿಡೋದಿಲ್ಲ. ಪ್ರತಾಪ್ ಬೇಜಾರು ಮಾಡ್ಕೋತಾರೆ ಅದೇ ವಿಷಯಕ್ಕೆ. ಊಟ ತಿಂಡಿ ತಿಂದಿರಾ ನಾನು ಇದು ಮಾಡ್ಕೊಂಡೆ ಅಂತ ಹೇಳ್ತಾರೆ. ಬಟ್ ಆ್ಯಕ್ಚುಲಿ ಅದು ನನಗೆ ಸುಳ್ಳು ಅನಿಸುತ್ತೆ ನೋಡೋರಿಗೆ. ಶನಿವಾರ ಕರೆಕ್ಟಾಗಿ ಯಾರಾದರೂ ಬಿಗ್ ಬಾಸ್ ಪೂರ್ತಿ ನೋಡಿದರೆ ವಿಷಯ ಗೊತ್ತಾಗುತ್ತೆ. ಯಾಕೆ ಅಂತಂದರೆ ಪ್ರತಾಪ್ ಸುದೀಪ್ ಸರ್ಗೆ ಹೇಳ್ತಾರೆ, ಸರ್ ಇನ್ನು ಮುಂದಕ್ಕೆ ಯಾವುದೇ ರೀತಿ ಆ ಥರ ಡಿಸಿಷನ್ಸ್ ಎಲ್ಲ ಮಾಡ್ಕೊಳ್ಳಲ್ಲ, ಗಟ್ಟಿಯಾಗಿ ನಿಂತ್ಕೊಳ್ತೀನಿ, ಆ ಥರ ಏನು ಡಿಸೈಡ್ ಮಾಡ್ಕೊಳ್ಳಲ್ಲ, ಲೈಫ್ನ ಗಟ್ಟಿಯಾಗಿ ನಿಂತು ಎದುರಿಸ್ತೀನಿ ಅಂದರೆ ಅಲ್ಲಿಗೆ ಇವ್ರು ಏನೋ ಮಾಡ್ಕೊಂಡಿದ್ದಾರೆ ಅಂತ ಅರ್ಥ ಅಲ್ವಾ. ಸಮಥಿಂಗ್ ಸೂಸೈಡ್ ಏನೋ ಟ್ರೈ ಮಾಡಿದ್ದಾರೆ. ಅದು ನಮಗೆ ಐ ವಾಶ್ ಮಾಡ್ತಾ ಇದ್ದಾರೆ ಅಷ್ಟೇ, ಸುಮ್ಮನೆ ಏನಿಲ್ಲ ಫುಡ್ ಪಾಯ್ಸನ್ ಆಗಿತ್ತು ಅದು ಇದು ಅಂತ ಏನೋ ನಡೆದಿದೆ ಬಿಡಿ. ಅದು ದೇವ್ರಿಗೆ ಬಿಟ್ಟಿದ್ದು, ಅವ್ರಿಗೆ ಬಿಟ್ಟಿದ್ದು, ನಮಗೆ ಗೊತ್ತಿಲ್ಲ ಏನಾಗಿದೆ ಅಂತ. ಅವ್ನು ಮಾತಾಡಿದ ರೀತಿ ನೋಡಿ ನನಗೆ ಹಾಗೆ ಅನಿಸುತ್ತೆ, ಪ್ರತಾಪ್ ಮಾತಾಡಿದ ರೀತಿ ನೋಡಿ. ಆಮೇಲೆ ಮತ್ತೆ ಮನೆಗೆ ವಾಪಸ್ ಬರ್ತಾರೆ, ಸರಿ ಹೋಗುತ್ತೆ. ಆಮೇಲೆ ಮತ್ತೆ ಮಾತಿನ ಚಕಮಕಗಳಾಗತ್ತೆ. ವಿನಯ್ ಹಾಗೂ ಪ್ರತಾಪ್ ಒಬ್ರಿಗೊಬ್ರು ಜಗಳಕ್ಕೆ ನಿಂತ್ಕೊತಾರೆ. ನೀನೆಷ್ಟು ಅನ್ನೋ ಮಟ್ಟಕ್ಕೆ ಬಂತು. ಅದು ತುಂಬ ತಪ್ಪು. ಅದು ಇಬ್ಬರದು ತಪ್ಪು, ಒಬ್ಬರದು ತಪ್ಪು ಅಂತ ಹೇಳೋಕ್ಕಾಗಲ್ಲ, ಇಬ್ಬರದು ತಪ್ಪು. ಆ್ಯಕ್ಚುಲಿ ಪ್ರತಾಪ್ ತುಂಬ ತಪ್ಪು. ನಾನು ಹೇಳೋಪ್ರಾಗ ಯಾವಾಗಲೂ ನಾನು ಪ್ರತಾಪ್ಗೆ ಸಪೋರ್ಟ್ ಮಾಡ್ತೀನಿ. ಬಟ್ ಈ ಸಲ ನನಗೇನು ಅನಿಸ್ತು ಅಂದರೆ ಇಂಟರ್ಪ್ರಿಟೇಷನ್ ಮಾಡಿಕೊಂಡು ಅವ್ರಿಗವರೇನೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಮಾಡಿಕೊಂಡು ಜಗಳ ತೆಗೆದಿದ್ದಾರೆ ಅಂತ ಅನ್ಸುತ್ತೆ. ಯಾಕೆಂದರೆ ವಿನಯ್ ಅವರು ಮೈಕಲ್ ಹತ್ರ ಹೇಳ್ತಾ ಇದ್ದಿದ್ದು, ನಾನು ಚಿಪ್ ಗಿಮಿಕ್ಸ್ ಎಲ್ಲ ಮಾಡಿ ಗೆಲ್ಲಲ್ಲ ಅದು ಇದು, ನನ್ನ ದಾರಿನೇ ಬೆಳೆಯೋದು. ಅವರು ಏನೋ ಅವ್ರ ಬಗ್ಗೆ ಏನೋ ಮಾತಾಡ್ಕೊಂಡಾಗ ಪ್ರತಾಪ್ ನನ್ನ ಬಗ್ಗೆನೇ ಚೀಪ್ ಅಂತ ಇದ್ದಾರೆ ಅಂತ ತಿಳ್ಕೊಂಡು ಮಾತಾಡಿದ್ದು ತುಂಬ ತಪ್ಪು ಅನ್ನಿಸ್ತು ನನಗೆ. ಆ ಥರ ತಪ್ಪು ತಿಳ್ಕೋಬಾರ್ದು. ಒಂದು ಮನೇಲಿರೋರು, ಒಂದು ಜಾಗದಲ್ಲಿರೋರು. ಆಯಿತು, ಜಗಳ ಆಯಿತು, ಇಬ್ಬರು ಮಾತು ಇಬ್ಬರು ಏನೂ ಕಮ್ಮಿ ಇಲ್ಲ, ನೀನೆಷ್ಟು ತಿಂದ್ಕೊಂಡ್ರು. ಆಮೇಲೆ ಮತ್ತೆ ತಿರುಗಿ ಮನೆ ಸಹ ಬಂದು ವಿನಯ್ ನಾನು ಕೆಟ್ಟದಾಗ ಮಾತಾಡ್ತೀನಿ, ಕೆಟ್ಟವನಲ್ಲ ಅಂತೇಳಿ ಎಲ್ರಿಗೂ ಸಾರಿ ಹೇಳ್ತಾರೆ. ಅದು ನಿಜಕ್ಕೂ ದೊಡ್ಡ ಗುಣ ಅನ್ನಿಸ್ತು ನನಗೆ. ತುಂಬ ದೊಡ್ಡ ಹೃದಯ ಇರೋರು ಮಾತ್ರ ಆ ಥರ ಬಂದು ಸಾರಿ ಹೇಳ್ತಾರೆ. ಯಾಕೆಂದರೆ ತುಂಬ ಜನಕ್ಕೆ ಈಗೋ ಇರುತ್ತೆ, ಸಾರಿ ಹೇಳಲ್ಲ. ನನ್ನ ಲೈಫಲ್ಲಿ ನನಗೀಗ 52 ಇಯರ್ಸು, ನಾನು ತುಂಬ ಜನ ನೋಡಿದ್ದೀನಿ ಎಷ್ಟು ಈಗೋ ಬೆಳೆಸ್ಕೊಂಡಿರ್ತಾರೆ ಅಂದರೆ ಒಂದು ಸಾರಿ ಅನ್ನೋ ಚಿಕ್ಕ ಪದ ಹೇಳೋಕ್ಕೆ ಹಿಂಜರಿತಾರೆ. ಬಟ್ ಅವ್ರು ಪ್ರತಿ ಸಲನೂ ತಪ್ಪು ಮಾಡಿದಾಗ ಹೇಳ್ತಾರೆ, ನನ್ನಿಂದ ಯಾರಿಗಾದ್ರು ಹರ್ಟ್ ಆಗಿದ್ರೆ ಸಾರಿ, ಇನ್ನು ಮುಂದಕ್ಕೆ ಆ ಥರ ನಡ್ಕೊಳ್ಳಲ್ಲ ಅಂತ ಹೇಳ್ತಾರೆ, ಒಂದು ಹಗ್ಗು ಕೊಡ್ತಾರೆ. ಅದು ತುಂಬ ದೊಡ್ಡ ಗುಣ. ಅದು ಆ ಗುಣ ನನಗೆ ವಿನಯಲ್ಲಿ ತುಂಬ ಇಷ್ಟ ಆಗುತ್ತೆ. ಆ ನೇಚರು ಎಲ್ಲರಿಗೂ ಆ ನೇಚರ್ ಇರೋಲ್ಲ. ಪ್ರತಾಪ್ ಕೂಡ ಓಕೆ ಅಣ್ಣ, ಇಟ್ಸ್ ಓಕೆ ಅಣ್ಣ ಅಂತ ಹೇಳ್ತಾರೆ. ಖುಷಿ ಆಯಿತು ಇಬ್ಬರು ಒಂದಾದರು ಅಂತ. ಆಮೇಲೆ ಇನ್ನೊಂದು ವಿಚಾರ ಬರುತ್ತೆ, ಮನೆಯಲ್ಲಿ ಯಾರು ಶನಿ ಅನ್ನೋ ವಿಷಯಕ್ಕೆ. ಕಾರ್ತಿಕ್ ಅವ್ರು ಮಾತಾಡಿರ್ತಾರೆ, ಆದರೆ ಒಪ್ಕೊಳ್ಳೋದಿಲ್ಲ, ನಾನಲ್ಲ ಅಂತ ವಾದ ಮಾಡ್ತಾರೆ. ನಾವು ಕರೆಕ್ಟಾಗಿ ನೋಡಿದಾಗ ಗೊತ್ತಾಗತ್ತೆ. ಇಲ್ಲಿ ತುಂಬ ಟಫ್ ಕಂಟೆಸ್ಟೆಂಟ್ಸ್ ಇರೋರೇನೆ ಈ ರೀತಿ ಎಲ್ಲ ಮಾತಾಡ್ಕೊಂಡು ಒಬ್ರಿಗೊಬ್ರು ಇದು ಮಾಡ್ಕೊಂಡ್ಬಿಟ್ರೆ ತುಂಬ ಕಷ್ಟ ಆಗುತ್ತೆ. ಆಮೇಲೆ ನಿನ್ನೆ ವಿಷಯದಲ್ಲೂ ಅಷ್ಟೇ ನಾಮಿನೇಷನ್ಸ್ ಇವಾಗ ಆಗುತ್ತೆ. ನಾಮಿನೇಷನ್ಸಲ್ಲಿ ಪಾಪ ತನಿಷಾ ತುಂಬ ಫ್ರೆಂಡ್ ಅಂತ ಇದು ಮಾಡ್ತಾರೆ ಕಾರ್ತಿಕ್, ಆದರೆ ಕಾರ್ತಿಕ್ ನಾಮಿನೇಟ್ ಮಾಡ್ತಾರೆ. ಆಮೇಲೆ ಡೈರೆಕ್ಟ್ ನಾಮಿನೇಷನಲ್ಲಿ ಯಾರನ್ನಾದರೂ ಸೇವ್ ಮಾಡ್ಬೋದು ಅಂದರೆ ಸಂಗೀತ ಮತ್ತೆ ತಿರುಗಿ ಪ್ರತಾಪ ಸೇವ್ ಮಾಡ್ತಾರೆ. ಅಲ್ಲಿ ಅವ್ರು ಹೇಳ್ತಾ ಇದ್ರು, ವಿನಯ್ನ ನಮ್ರತನ ನೀನು ಸೇವ್ ಮಾಡಿದೆ, ನೀನು ಬಯಾಸ್ಡ್ ಕ್ಯಾಪ್ಟನ್ನು ಅದು ಇದೊಂದು ಸಂಗೀತ ಇವರು ಮಾತಾಡ್ದಾಗ ಸ್ನೇಹಿತಿಗೆ. ಇವರು ಇವಾಗ ಬಯಾಸ್ಡ್ ಕ್ಯಾಪ್ಟನ್ ಅಲ್ವಾ, ಪ್ರತಾಪ್ನ ಸೇವ್ ಮಾಡಿದಾಗ. ಅವ್ರು ಮಾಡಿದ್ರೆ ತಪ್ಪು, ಇವ್ರು ಮಾಡಿದ್ರೆ ಸರಿ ಅನ್ನೋದು ಹೇಗೆ ಸಾಧ್ಯ ಆಗುತ್ತೆ? ಯೋಚನೆ ಮಾಡಿ, ಕರೆಕ್ಟಾಗಿ ನೋಡಿರೋರು ಕ್ಲೀನಾಗಿ ಗೊತ್ತಾಗಿರುತ್ತೆ ಏನು ಮಾತಾಡ್ತಾ ಇದ್ದಾರೆ, ಸಂಗೀತ ಏನು ಮಾಡ್ತಾ ಇದ್ದಾರೆ ಅಂತ. ತಮಗೆ ಬೇಕಾದಂಗೆಲ್ಲ ಬಣ್ಣ ಬದಲಾಯಿಸ್ಕೊಳ್ಳೋದು, ಮಾಡೋದು, ಹೇಗಂದ್ರೆ ಹಂಗೆ ಮಾತಾಡೋದು.
ಇವ್ರ ಜೊತೆ ಚೆನ್ನಾಗಿದ್ರೆ ಅವ್ರ ಜೊತೆ ಚೆನ್ನಾಗಿರಲ್ಲ, ಅವ್ರ ಜೊತೆ ಇವ್ರ ಜೊತೆ ನನ್ನ ಥರನೇ ಇವನು ಎಲ್ಲ ಸಫರ್ ಮಾಡ್ಕೊಂಬಂದಾನ. ಅಲ್ಲಿ ಯಾರು ತಲೆ ಕತ್ತರಿಸಿಲ್ಲ ಬಿಗ್ ಬಾಸ್ ಮನೆಯಲ್ಲಿ ಸಫರ್ ಆಗೋದಕ್ಕೆ. ಎಲ್ಲರೂ ಅವ್ರವ್ರ ಆಟ ಆಡಿದ್ದಾರೆ, ಆಟಗಳಲ್ಲಿ ಜಗಳಗಳಾಗಿದೆ, ಎಲ್ಲರ ಮಧ್ಯೆನೂ ಆಗಿದೆ, ಇವರೊಬ್ಬರೇ ಅಲ್ಲ ಆಗಿದೆ, ಎಲ್ಲರೂ ಸಫರ್ ಆಗಿದ್ದಾರೆ. ಪ್ರತಾಪ್ ಸಂಗೀತ ಒಬ್ಬರೇ ಅವ್ರಿಗವ್ರೆ ಹೈಲೈಟ್ ಮಾಡ್ಕೊಳ್ಳೋ ಅವಶ್ಯಕತೆ ಏನೂ ಇಲ್ಲ. ಅಲ್ಲಿ ಎಲ್ರಿಗೂ ಏಟುಗಳಾಗಿದೆ, ಕೈಗಳು ಕಾಲುಗಳು. ವಿನಯ್ ಕೂಡ ಕಾಲು ಏಟ್ ಮಾಡ್ಕೊಂಡಿದ್ದಾರೆ, ತನಿಷಾ ಏಟ್ ಮಾಡ್ಕೊಂಡ್ಲು. ಆಟ ಅಂದಾಗ ಎಲ್ಲರಿಗೂ ಆಗುತ್ತೆ, ಯಾರೂ ಪರ್ಪಸ್ಫುಲ್ಲಾಗಿ ಏನೂ ಮಾಡೋದಿಲ್ಲ, ಏನೂ ಸಫರಿಂಗ್ಸ್ ಇಲ್ಲ. ಎಲ್ಲ ನೀವು ಮಾಡಿದಕ್ಕೆಲ್ಲ ಉಲ್ಟಾ ಮಾಡಿದ್ದಾರೆ ಅಷ್ಟೇ. ಆ ಥರ ಎಲ್ಲ ಮಾತಾಡೋದು ತಪ್ಪು. ಆಮೇಲೆ ಕಾರ್ತಿಕ್ ಅವರು ಅಷ್ಟೇ, ವಿನ್ನಿಂಗ್ ಕಂಟೆಸ್ಟೆಂಟು, ಆ ಥರ ವರ್ಡ್ಸ್ ಎಲ್ಲ ಯೂಸ್ ಮಾಡಬಾರ್ದು. ಶನಿ ಅದು ಇದು ಅಂತಂದ್ಬಿಟ್ಟು ತುಂಬ ತಪ್ಪಾಗತ್ತೆ ಅವೆಲ್ಲನೂ. ಡೈರೆಕ್ಟ್ ಫಿನಾಲೆ ಟು ಟಿಕೆಟ್ ಅಂತ ಬಿಗ್ ಬಾಸ್ ಅನ್ನು ಟಾಸ್ಕ್ ಕೊಟ್ಟಿದ್ದಾರೆ. ಯಾರ್ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡಿ ಗೆಲ್ತಾರೆ ನೋಡೋಣ. ನಿನ್ನೆ ವರ್ತೂರು ಅವ್ರು ಗೆದ್ದಿದ್ದಾರೆ. ಇವತ್ತು ಇದರಲ್ಲಿ ತನಿಷಾ 3 ಜನನ ಆಯ್ಕೆ ಮಾಡ್ಕೋಬೇಕಂದ್ರೆ ಯಾರನ್ನ ಆಯ್ಕೆ ಮಾಡ್ಕೊಳ್ತಾರೆ ನೋಡೋಣ. ನನ್ನ ಪ್ರಕಾರ ಫಿನಾಲೆಗೆ ಹೋಗೋದಂದರೆ ವಿನಯಿ, ಕಾರ್ತಿಕ್, ಸಂಗೀತ, ಪ್ರತಾಪ್, ನಮ್ರತಾ ಅನ್ಸುತ್ತೆ. ಆ್ಯಕ್ಚುಲಿ ನಮ್ರತಾ ತುಂಬ ಒಳ್ಳೆ ಹುಡುಗಿ. ಅವಳು ಸ್ವಲ್ಪ ಆ ಕಡೆ ಈ ಕಡೆ ಏನೋ ಫ್ರೆಂಡ್ಶಿಪ್ ಇದು ಮಾಡ್ತಾಳೆ ಅಂದ್ಬಿಟ್ರೆ, ಬೇರೆ ಯಾರೇ ಫ್ಲರ್ಟ್ ಮಾಡಲಿ ಏನು ಮಾಡಲಿ ಅವಳು ಸೊಪ್ಪು ಹಾಕಲಿಲ್ಲ. ಅವಳು ಆಟ ಅವಳು ಆಡ್ಕೊಂಡು ಹೋಗ್ತಾ ಇದ್ದಾಳೆ. ತುಂಬ ಬದಲಾಗಿದ್ದಾಳೆ ಹುಡುಗಿ. ಅವಳು ಫಿನಾಲೆಗೆ ಬರೋದ್ರಲ್ಲಿ ಏನು ತಪ್ಪಿಲ್ಲ ಅನ್ಸುತ್ತೆ, ಬರ್ಬೋದು ನೋಡೋಣ. ಎಲ್ರಿಗೂ ಆಲ್ ದ ಬೆಸ್ಟ್ ಹೇಳೋಣ. ಎಲ್ಲರೂ ನಮ್ಮ ಪ್ರೀತಿ ಕಂಟೆಸ್ಟೆಂಟ್ಸ್ ಅಲ್ಲಿರೋರು ಆಲ್ ದ ಬೆಸ್ಟ್ ಹೇಳೋಣ. ನೋಡೋಣ ಮುಂದೆ ಏನಾಗುತ್ತೆ ಅಂತ. ಮತ್ತೆ ಸಿಗ್ತೀನಿ. ಬಾಯ್. ಇದು ಪಬ್ಲಿಕ್ ಇಂಪ್ಯಾಕ್ಟ್. ಜನಶಕ್ತಿಯೇ ನಿರ್ಣಾಯಕ.